ವಿಡಿಯೋ ನೋಡ್ತಿರುವ ಎಲ್ಲ ಮಕ್ಕಳಿಗೂ ಭೈರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ನಾವು ಕಳೆದ ಕ್ಲಾಸಲ್ಲಿ ನಾವು ರ್ಯಾಷನಲ್ ನಂಬರಿನ ಇಂಟ್ರೊಡಕ್ಷನ್ ಪಾರ್ಟ್ನ ಕಂಪ್ಲೀಟಾಗಿ ಡೀಟೇಲಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಈಗ ನಮಗೆ ಎಕ್ಸಸೈಸ್ 1.1 ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇನ್ನೂ ಯಾರ್ಯಾರು ಇಂಟ್ರೊಡಕ್ಷನ್ ಪಾರ್ಟ್ನ ನೋಡಿಲ್ಲ ಅದನ್ನ ಕಂಪಲ್ಸರಿ ಫಸ್ಟ್ ನೋಡ್ಕೊಂಬಂದ್ಮೇಲೆ ಇದು ಮಾಡ್ಸೋ ಕ್ವಶನ್ಸ್ಗಳು ನಿಮಗೆ ಸಾಲ್ವ್ ಆಗೋದು. ಸೊ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಎಕ್ಸಸೈಸ್ 1.1 ಅಂದರೆ ನೇಮ್ ದ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಆನ್ ಯೂಸ್ಡ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಯಾವ ಪ್ರಾಪರ್ಟಿಗಳು ಇಲ್ಲಿ ಯೂಸ್ ಆಗಿದೆ, ಕೊಟ್ಟಿರುವ ಕ್ವಶನ್ ಯಾವ ಪ್ರಾಪರ್ಟಿಗೆ ಸೂಟ್ ಆಗುತ್ತೆ ಅಂತ ನಾವು ನೋಡಬೇಕು. ಸೊ ಇಲ್ಲಿ 1 ಇದೆ. 1 ಕಾಣ್ತಿದ್ದಂಗೆ ನಿಮಗೇನು ಅನಿಸುತ್ತೆ, 1 ಈಸ್ ಎ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಹೆಂಗೆ ಸರ್ ಐಡೆಂಟಿಟಿ ಬರ್ತೋಸ್ತೀನಿ ನೋಡಿ. ಎ ಇಂಟು 1 ದಟ್ ಈಸ್ ಈಕ್ವಲ್ ಟು 1 ಇಂಟು ಎ ದಟ್ ಈಸ್ ಈಕ್ವಲ್ ಟು ಎ. ಇವೆಲ್ಲ ನಾನು ಮಾಡಿಸಿದ್ದೀನಿ ಹಳೆ ಕ್ಲಾಸಲ್ಲಿ ಇಂಟ್ರೊಡಕ್ಷನಲ್ಲಿ. ಯಾರು ಹೊಸ್ದಾಗಿ ಬಂದು ನೋಡ್ತಿದ್ದೀರೋ ವಿಡಿಯೋ ಫಸ್ಟ್ ಇಂಟ್ರೊಡಕ್ಷನ್ನ ಮೊದಲು ನೋಡಿಕೊಂಡು ಆಮೇಲೆ ಬನ್ನಿ. ಇಂಟ್ರೊಡಕ್ಷನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇದೆ. ಫಸ್ಟ್ ಅದು ವಾಚ್ ಮಾಡಿ ಆಮೇಲೆ ಇಲ್ಲಿ ಬಂದು ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಎ ಇಂಟು 1 ಈಸ್ ಈಕ್ವಲ್ ಟು 1 ಇಂಟು ಎ ದಟ್ ಈಸ್ ಈಕ್ವಲ್ ಟು ಎ. ಇದಕ್ಕೆ ನನಗೆ ಸೂಟ್ ಆಗ್ತಾ ಇದೆ. ಸೊ ದಿಸ್ ಈಸ್ 1 is a multiplicative identity. Multiplicative identity. ಸೊ 1 ಯಾಕೆ ಸರ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ, ನೀವು 1 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರೂ ಅದೇ ಬರುವ ಕಾರಣ 1 ಈಸ್ ಎ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ನೆಕ್ಸ್ಟ್ ಕ್ವಶನ್ ಕೊಟ್ಟಿರೋದು ಯಾವುದು ನೋಡೋಣ. -13/17 -13/17 ಇಂಟು -2/7 ದಟ್ ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 7 ಇಂಟು -13 ಡಿವೈಡೆಡ್ ಬೈ 17. ಸೊ ಇದು ನೋಡೋಕ್ಕೆ ಕಮ್ಯೂಟೇಟಿವ್ ಐಡೆಂಟಿಟಿ ಥರ ಕಾಣ್ತಿದೆ. ಹೇಗೆ? ಎ ಇಂಟು ಬಿ ದಟ್ ಈಸ್ ಈಕ್ವಲ್ ಟು ಬಿ ಇಂಟು ಎ. ಇದು ಕಮ್ಯೂಟೇಟಿವ್ ಐಡೆಂಟಿಟಿ. ಸೊ ನೀವೇನು ಬರೀತೀರಾ? ಕಮ್ಯೂಟೇಟಿವ್ ಐಡೆಂಟಿಟಿ. ಇಷ್ಟೇ ಮಕ್ಕಳ ಆನ್ಸರ್, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ ಕ್ವಶನಲ್ಲಿ. ಸೊ ಇದು -19 ಡಿವೈಡೆಡ್ ಬೈ 29 ಇಂಟು 29 ಇಂಟು -19 ದಟ್ ಈಸ್ ಈಕ್ವಲ್ ಟು 1. ಇದು -19 ಉಲ್ಟಾ ಆಗ್ತಾ ಇದೆ. ಉಲ್ಟಾ ಆಗ್ತಿದೆ ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಎ ಬೈ ಬಿ ಇಂಟು ಬಿ ಬೈ ಎ ದಟ್ ಈಸ್ ಈಕ್ವಲ್ ಟು 1. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಕ್ಕಳ, ಈಗ ನಾವು ಸೆಕೆಂಡ್ ಒಂದು ಸಾಲ್ವ್ ಮಾಡೋಣ. ಟೆಲ್ ವಾಟ್ ಪ್ರಾಪರ್ಟಿ ಅಲೋಸ್ ಯು ಟು ಕಂಪ್ಯೂಟ್ 1/3 ಇಂಟು 6 ಇಂಟು 4/5 ಆ್ಯಸ್ 1/3 ಇಂಟು 6 ಇಂಟು 4/5. ಇದು ನೋಡೋಕ್ಕೆ ಸೇಮ್ ನಮಗೆ ಅಸೋಸಿಯೇಟಿವ್ ಐಡೆಂಟಿಟಿ ಥರ ಕಾಣ್ತಾ ಇದೆ. ಸೊ ಅಸೋಸಿಯೇಟಿವ್ ಐಡೆಂಟಿಟಿ, ಟೆಲ್ ವಾಟ್ ಪ್ರಾಪರ್ಟಿ, ಇದು ಅಸೋಸಿಯೇಟಿವ್ ಐಡೆಂಟಿಟಿ. ಅಸೋಸಿಯೇಟಿವ್ ಐಡೆಂಟಿಟಿ. ಸೊ ಇಷ್ಟು ಬರೆದ್ರೆ ಸಾಕು. ಬಟ್ ಏನಾರು ಅವರು ಪ್ರೂಫ್ ಮೂಲಕ ತೋರ್ಸೋಕೆ ಕೇಳಿದ್ರು, ಅಕಸ್ಮಾತ್ ಇದು ಒಂದು ಕ್ವಶನಿಗೆ ಏನಾರು ಕೇಳಿದ್ರೆ 1 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಬರೀರಿ ಇಷ್ಟು. ಅಟ್ಲೀಸ್ಟ್ 2 or 3 ಮಾರ್ಕ್ಸಿಗೆ ಕೇಳಿದ್ರೆ ನೀವೇನು ಮಾಡಬೇಕು? ಕಂಪ್ಯೂಟ್ ಮಾಡಿ ತೋರಿಸ್ಬೇಕು. 1/3 ಇಂಟು 6 ಇಂಟು 4/5 ಆ್ಯಸ್ ಅಂದರೆ ಮಕ್ಕಳ ಈಸ್ ಈಕ್ವಲ್ ಟು 1/3 ಇಂಟು 6 ಇಂಟು 4/5. ಈಗ ನಾನು ನಿಮಗೆ ಐಡೆಂಟಿಟಿ ಬರೆದ್ಬಿಟ್ಟು ಸಾಲ್ವ್ ಮಾಡಿ ತೋರಿಸ್ತೀನಿ. ಎ ಇಂಟು ಬಿ ಇಂಟು ಸಿ ದಟ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಬ್ರಾಕೆಟ್ ಇಂಟು ಸಿ. ಸೊ ಫಸ್ಟು ನಾನು ಯಾವತ್ತೇ ಹೇಳಿರ್ತೀನಿ, ನಾನು ಮಾಡಿಸ್ಬೇಕಾದ್ರೆ ನಿಮಗೆಲ್ಲ ಹೇಳಿರ್ತೀನಿ, ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ, ಬ್ರಾಕೆಟ್ ಒಳಗಿರೋದನ್ನ ಫಸ್ಟು ನಾವು ಸಿಂಪ್ಲಿಫೈ ಮಾಡ್ಕೊಬೇಕು. 1/3 ಇಂಟು 6 into 4/5 that is equal to 1/3 into 6
ಇಂಟು 4/5. ಈ ಬ್ರಾಕೆಟ್ ಒಳಗೆ ಸಿಂಪ್ಲಿಫೈ ಮಾಡಬೇಕು. 6 ಕೆಳಗೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 6 4s are 24, 5 1s are 5 ಇಂಟು 1/3 ದಟ್ ಈಸ್ ಈಕ್ವಲ್ ಟು 1 6 are 6, 3 1s are 3 ಇಂಟು 4/5. 24 1s are 24, 5 3s are 15 that is equal to 6 4s are 24 divided by 5 3s are 15. LHS that is equal to RHS. 3 marks ಅಥವಾ 2 marks ಕೇಳಿದ್ರೆ ಇಷ್ಟು ಬರೀರಿ. 1 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಬರೀ ಕೇವಲ ಇಷ್ಟು ಬರೆದ್ರೆ ಸಾಕು ಮಕ್ಕಳ. ಸೊ ಈಗ ಥರ್ಡ್ ಕ್ವಶನ್ ಸಾಲ್ವ್ ಮಾಡೋಣ. ದ ಪ್ರಾಡಕ್ಟ್ ಆಫ್ 2 ರ್ಯಾಷನಲ್ ನಂಬರ್ ಈಸ್ ಆಲ್ವೇಸ್ ಎ ಡ್ಯಾಶ್. ಇಂಟ್ರೊಡಕ್ಷನ್ ನೋಡ್ಕೊಂಬಂದವರಿಗೆ ಇದು ತುಂಬ ಈಸಿ ಅನಿಸುತ್ತೆ. ಇನ್ನೊಂದು ಕೆಲವು ಮಕ್ಕಳುಗಳಿಗೆ ಪ್ರಾಡಕ್ಟ್ ಅಂದ್ರೇ ಗೊತ್ತಿರಲ್ಲ. ಸೊ ಪ್ರಾಡಕ್ಟ್ ಅಂದರೆ ಏನು ಭಾಳ ಕಷ್ಟ ಅಲ್ಲ. ಪ್ರಾಡಕ್ಟ್ ಮೀನ್ಸ್ ಏನು ಗೊತ್ತಾ, ಮಲ್ಟಿಪ್ಲಿಕೇಶನ್ ನಾವು ಪ್ರಾಡಕ್ಟ್ ಅಂತೀವಿ. ಸಮ್ ಅಂತೆಲ್ಲರ ಕ್ವಶನ್ ಕೊಟ್ಟಿದ್ರೆ ಅಡಿಷನ್ ಅಂತ ಅರ್ಥ. ಡಿಫ್ರೆನ್ಸ್ ಅಂತ ಕೊಟ್ಟಿದ್ರೆ ಸಬ್ಟ್ರಾಕ್ಷನ್ ಅಂತ. ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಷನ್ ಅಂತ ಅರ್ಥ. ಸೊ ನಾನು ಹಳೆ ವಿಡಿಯೋ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ ನಿಮಗೆ, ರ್ಯಾಷನಲ್ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ ಒಂದು ರ್ಯಾಷನಲ್ ನಂಬರ್ ಜೊತೆ ನಮಗೆ ರ್ಯಾಷನಲ್ ನಂಬರೇ ಸಿಗುತ್ತೆ. ರ್ಯಾಷನಲ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ರ್ಯಾಷನಲ್ ನಂಬರ್ ಜೊತೆ ನಮಗೆ ರ್ಯಾಷನಲ್ ನಂಬರೇ ಸಿಗುತ್ತೆ. ರ್ಯಾಷನಲ್ ನಂಬರ್ನ ನಾವು ಮೈನಸ್ ಮಾಡಿದ್ರೆ ರ್ಯಾಷನಲ್ ನಂಬರ್ ಜೊತೆ ನಮಗೆ ರ್ಯಾಷನಲ್ ನಂಬರೇ ಸಿಗುತ್ತೆ. ನಾವು ರ್ಯಾಷನಲ್ ನಂಬರ್ನ ನಾವು ಡಿವೈಡ್ ಮಾಡಿದರೆ ರ್ಯಾಷನಲ್ ನಂಬರ್ ಜೊತೆಗೆ ನಮಗೆ ರ್ಯಾಷನಲ್ ನಂಬರೇ ಸಿಗುತ್ತೆ. ಸೊ ರ್ಯಾಷನಲ್ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರ್ ಸಿಗುತ್ತೆ. ಅದೇ ಕ್ವಶನ್ ಇಲ್ಲಿ ಕೊಟ್ಟಿರೋದು. ದ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಆಫ್ 2 ರ್ಯಾಷನಲ್ ನಂಬರ್. 2 ರ್ಯಾಷನಲ್ ನಂಬರಿಂದ ಪ್ರಾಡಕ್ಟ್ ಏನು ಸಿಗತ್ತೆ ನಮಗೆ, ಆಲ್ವೇಸ್ ಎ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಬಿ ನಂಬರ್. ಇಲ್ಲಿವರೆಗೂ ನಾನು ಕ್ವಶನ್ ಸಾಲ್ವ್ ಮಾಡಿಸಿದ್ದು ನಿಮಗೆ ಈಸಿ ಅನಿಸಿದರೆ ಚಾನಲಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನೋಟಿಫಿಕೇಷನ್ ಆಲಿ ಸೆಟ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾನು ಹೇಳ್ಕೊಟ್ಟಿರೋದು ನಿಮಗೆ ಈಸಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ನೋಡ್ತಿದ್ದಕ್ಕೆ ಧನ್ಯವಾದಗಳು.